ನಮಸ್ಕಾರ ಆತ್ಮೀಯರೇ, ನಿಮಗೆ ಒಂದು ಅದ್ಭುತವಾದ ಒಂದು ಕ್ಷೇತ್ರನ ಪರಿಚಯ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಎಲ್ಲಿ ಅಂತ ಕೇಳ್ತೀರಾ? ನಮ್ಮ ತಿರುಮಕೂಡಲ ನರಸೀಪುರದಲ್ಲಿರುವಂತಹ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ. ಇದೇ ತಿಂಗಳು 11, 12, 13ನೇ ತಾರೀಕು ಮಹಾಕುಂಭಮೇಳ ನಡೀತಾ ಇದೆ. ಇದು ನಾವು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ಲ ಅಂತ ತುಂಬ ಜನ ನಿರಾಶೆ ಪಟ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಅದ್ಭುತವಾದ ಒಂದು ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ಬಂದು ಕುಂಭಮೇಳದಲ್ಲಿ ಸ್ನಾನ ಮಾಡ್ಬೋದು. ಈ ಕ್ಷೇತ್ರ ತುಂಬ ಅದ್ಭುತವಾಗಿದೆ, ಪವಿತ್ರವಾದಂಥ ಒಂದು ಕ್ಷೇತ್ರ. ಈ ನರಸಿಂಹಸ್ವಾಮಿ ಒಬ್ಬ ಅಗಸನ ಕನಸಲ್ಲಿ ಹೋಗಿ ನನಗೆ ದೇವಸ್ಥಾನ ಕಟ್ಟಿಸು ಅಂತ ಹೇಳಿ ಕನಸಲ್ಲಿ ಹೋದಾಗ ಅಗಸ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನನಗೆ ದೇವಸ್ಥಾನ ಕಟ್ಟೋ ಅಷ್ಟು ಅಂತ ದೇವರಲ್ಲಿ ಕೇಳ್ಕೊಂಡಾಗ, ಹೆದರ್ಕೊಂಬೇಡ, ನೀನು ಬಟ್ಟೆ ಒಗಿತೀಯ ಕಲ್ಲು ಕೆಳಗಡೆನೇ ನಿನಗೆ ದೇವಸ್ಥಾನ ಕಟ್ಟಿಸೋ ಅಷ್ಟು ದುಡ್ಡು ಇದೆ, ತಗೋ ಅಂತ ಹೇಳಿ ಕನಸಲ್ಲಿ ಹೋಗಿ ಆ ಅಗಸ ಕಟ್ಟಿರೋ ಅಂತಹ ಒಂದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ನರಸೀಪುರ ನೋಡಿ, ಎಷ್ಟು ಅದ್ಭುತವಾಗಿದೆ. ಒಂದೊಂದು ಕಥೆಯಲ್ಲೂ ಒಂದೊಂದು ಪುರಾಣ ಕಥೆಗಳು, ಒಂದೊಂದು ಕಥೆಗಳಿರುತ್ತೆ. ಇದರಲ್ಲಿ ತಿಳ್ಕೊಳ್ತಾ ಹೋದಾಗ ಅಚ್ಚರಿ ಅನಿಸುತ್ತೆ. ಎಂತೆಂಥ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಮತ್ತು ದುಡ್ಡಿರೋರಿದ್ರೂ ಕಟ್ಟಕ್ಕಾಗದಂಥ ಒಬ್ಬ ಅಗಸ ಕಟ್ಟಿಸ್ತಾರೆ ಅಂದರೆ ಎಂಥ ಅದ್ಭುತವಾದ ಒಂದು ಕ್ಷೇತ್ರ ಅಂತ ಅಂದ್ಕೊಬೇಕು. ಇದು ಕಾಶಿಗೆ ಹೋದರೆ ಏನು ಫಲ ಸಿಗುತ್ತೋ ಅದಕ್ಕಿಂತ ಒಂದು ಗುಲ್ಗಂಜಿಯಷ್ಟು ಜಾಸ್ತಿ ತೂಕ ಇಲ್ಲಿ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ತುಂಬ ಅದ್ಭುತವಾದ ಒಂದು ಕ್ಷೇತ್ರ. ಒಳಗಡೆ ದೇವಸ್ಥಾನಕ್ಕೆ ಕಾಲಿಡ್ತಿದ್ದಾಗೇ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಮನಸ್ಸಲ್ಲಿ ಏನೋ ಒಂಥರ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಒಂದು ರೌಂಡ್ ಓಡಾಡಿಕೊಂಡು ಸುತ್ತ ದೇವಸ್ಥಾನ ನೋಡ್ತಾ ಇದ್ದರೆ ತುಂಬ ಪುರಾತನ ಕಾಲದ್ದು ದೇವಸ್ಥಾನ. ಅದರಿಂದ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಖುಷಿಯಾಗುತ್ತೆ. ಇಲ್ಲಿಗೆ ಆವಾಗವಾಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬಂದು ದರ್ಶನ ಮಾಡಿಕೊಂಡು ಹೋಮ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟೊಂದು ಅದ್ಭುತವಾದ ಒಂದು ಕ್ಷೇತ್ರ ಇದು. ಇಲ್ಲೇ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ, ಕಪಿಲ ಹಾಗೂ ಸ್ಫಟಿಕ 3 ನದಿಗಳು ಒಟ್ಟಿಗೆ ಸಂಗಮ ಆಗುವಂಥ ಕ್ಷೇತ್ರ ಇದು. ಇದರಲ್ಲಿ ಈ ಕಡೆ ಗುಂಜ ನರಸಿಂಹಸ್ವಾಮಿ ಇದೆ, ಆ ಕಡೆ ದಡದಲ್ಲಿ ನಮ್ಮ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ. ಅದು ಅಗಸ್ತ್ಯೇಶ್ವರ ದೇವಸ್ಥಾನನ ನಮ್ಮ ಹನುಮಂತ ಏನು ವೀರಾಂಜನೇಯ ಹೇಳ್ತೀವಿ, ಅವರು ಅಗಸ್ತ್ಯೇಶ್ವರನ ಇವರಿಗೆ ಕಾಶಿಯಿಂದ ಲಿಂಗನ ಥರ ಕೇಳಿದಾಗ ಬರೋದು ಸ್ವಲ್ಪ ಲೇಟ್ ಆಯಿತು ಅಂಥೇಳಿ ಇವರು ಲಿಂಗ ಸ್ಥಾಪನೆ ಮಾಡಿಬಿಟ್ಟಿರ್ತಾರೆ. ಅಂಥ ಅದ್ಭುತವಾದಂತಹ ಒಂದು ಪುರಾಣ ಕಥೆಗಳು ಇದು. ಈ ದೇವಸ್ಥಾನಗಳು ನೋಡ್ತಾ ಇದ್ದರೆ ಏನೋ ಒಂಥರ ಒಂದು ರೋಮಾಂಚನಕಾರಿ ಅನಿಸುತ್ತೆ. ಇದು ಕಥೆಗಳೆಲ್ಲ ಕೇಳಿದಾಗ ಈ ಥರ ಒಂದು ಅದ್ಭುತವಾದ ಒಂದು ಸ್ಟೋರಿಗಳಿದೆಯಲ್ಲ ಅನ್ನೋ ಥರ ಅನಿಸುತ್ತೆ. ನಾವು ಏನೇನೂ ಮಾಡಿಲ್ಲ, ಹಳೆ ಕಾಲದವರು ಮಾಡಿರೋ ಅಂಥ ಒಂದು ಕೆಲಸಗಳು ನೋಡಿ. ಇಂಥ ಟೆಕ್ನಾಲಜಿಗಳಿಗೆ ಬಂದ್ರೂ ಈ ಥರ ಒಂದು ದೇವಸ್ಥಾನ ಕಟ್ಟೋಕ್ಕಾಗಲ್ಲ. ಒಂದು ಮನೆ ಕಟ್ಟಬೇಕು ಅಂದರೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ. ಅದನ್ನು ಒಬ್ಬ ಅಗಸ ಇಷ್ಟೊಂದು ಸೂಪರಾಗಿ ಕಟ್ಟಿದ್ದಾನೆ ದೇವಸ್ಥಾನ ಅಂದಾಗ ನಾವು ತುಂಬ ಖುಷಿ ಪಡಬೇಕು. ದರ್ಶನ ಮಾಡ್ಕೊಳ್ಳಿ. ಶ್ರೀ ನರಸಿಂಹಸ್ವಾಮಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ಎಲ್ಲ ನೆರವೇರಲಿ ಅಂತ ಗುಂಜ ನರಸಿಂಹಸ್ವಾಮಿನ ಕೇಳ್ಕೊಳ್ಳೋಣ. ಹಾಗೆ ನಾವಿಲ್ಲಿಗೆ ಬೇರುಗಾಸೆಗೆ ಬಂದಿದ್ದೀವಿ. ಇಲ್ಲಿ ಖಂಡಯ್ಯ ಮೆರವಣಿಗೆ ಆಗುತ್ತೆ. ಆಗ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜೊತೆಗೆ ದರ್ಶನ ಮಾಡಿಕೊಂಡು ನಿಮಗೆಲ್ಲರಿಗೂ ದರ್ಶನ ಮಾಡ್ಕೊತ ಈ ಕ್ಷೇತ್ರನ ಪರಿಚಯ ಮಾಡಿಸ್ಕೊಳ್ತಾ
ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ನಾವಿಲ್ಲಿಂದ ಈಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗುಂಜ ನರಸಿಂಹಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾವಾಗಲಾದರೂ ಫ್ರೀ ಆದಾಗ ಫ್ಯಾಮಿಲಿ ಸಮೇತ ಒಂದು ಸಲ ಬಂದು ನೀವು ನರಸಿಂಹಸ್ವಾಮಿಯವರ ದರ್ಶನ ಪಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮಕ್ಕೆ ಹೋಗೋಣ. ಕರುಣಾ ಸಮುದ್ರ ಮನ ಬೆಳಗದೆ ನಡು ನಡಗದೆ ನಿನ್ನ ಪವಾಡ ಅಂತಿಗೊಟ್ಟು ನಿಂತಿಲ್ಲ ಎಂಬ ಹದ್ರೊಳಗೆ ನೀನೇ ಗಂಡ ಬಲ ಅರಿಯುವ ಆವಿನ ಗಂಡ ಹೊರೆಯುವ ಗಂಡ ಭದ್ರಕಾಳಿಯ ಗಂಡ ವೀರಭದ್ರನಿಗೆ ಬಲ ಬಲರೆ ಬಲ ಬಲರೆ ಬಲ ಬಲರೆ ರುದ್ರ ಬಲರೆ ಬಲ ಬಲರೆ ಬಲ ಬಲರೆ ರುದ್ರ 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 ರುದ್ರ
बल सैन्य वीरव्रत वत्सलय प्रद धर्म पालक लोकनायक श्रेष्ठ नायक देव देवा वीर पुरुष मोक्षकर्ता रक्षक असुर